ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ನಾಳೆ ದಸರಾ 6ನೇ ದಿನ ಶ್ರೀ ಮಹಾಲಕ್ಷ್ಮೀ ದೇವಿ ಅಮ್ಮನವರಿಗೆ ಇಷ್ಟವಾದ ರವಾ ಕೇಸರಿ ಹೇಗೆ ಮಾಡಬೇಕು ತೋರಿಸ್ತೀನಿ ರೀ. ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಅದೇ ತುಪ್ಪದಲ್ಲಿ 1 ಕಪ್ ರವೆ ಹಾಕ್ಕೊಳ್ಳಿ. ಘಮ ಘಮ ಅಂತ ವಾಸನೆ ಬರೋವರೆಗೂ ಹುರ್ಕೊಳ್ಳಿ. 1 ಕಪ್ ರವೆಗೆ 4 ಕಪ್ ನೀರು ಬೇರೆ ಒಲೆ ಮೇಲೆ ಇಡಿ. ನೀರು ಕುದಿಯುತ್ತಿದ್ದಾಗ ಬಾಣಲಿಯಲ್ಲಿ ಹಾಕ್ಕೊಳ್ಳಿ. ಸಣ್ಣ ಉರಿಯಲ್ಲಿ ರವೆ ಉಂಡೆ ಕಟ್ಟದಂಗೆ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಿ. 1.5 ಕಪ್ ಬೆಲ್ಲ ಹಾಕ್ಕೊಳ್ಳಿ. ಯಾವಾಗೂ ಕೇಸರಿ ಅಂದರೆ ಸಕ್ಕರೆಯಲ್ಲಿ ಮಾಡ್ತೀವಲ್ವ, ಈ ಸಲ ಹೆಲ್ತಿಯಾಗಿ ಬೆಲ್ಲದಲ್ಲಿ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಬೆಲ್ಲ ಕರಗೋವರೆಗೂ ತಿರುಗಿಸಿ. ನೋಡಿ, ಬೆಲ್ಲ ಚೆನ್ನಾಗಿ ಕರಗೋಗಿದೆ ಅಲ್ವಾ. ಈಗ ಇದರಲ್ಲಿ 1/2 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಳಿ. ಅದರಲ್ಲೇ ನಾವು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಳಿ. ಅಷ್ಟೇ, ಎಷ್ಟೋ ಈಸಿಯಾಗಿ ಎಷ್ಟೋ ರುಚಿಕರವಾದ ಶ್ರೀ ಮಹಾಲಕ್ಷ್ಮೀ ದೇವಿ ಅಮ್ಮನವರಿಗೆ ಇಷ್ಟವಾದ ರವಾ ಕೇಸರಿ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.